ಶ್ರೀ ಗುರು ಚರಣ ಸರೋಜ ರಜನಿಜ ಮನ ಮುಕುರ ಸುಧಾರಿ ವರ್ಣೋ ರಘುವರ ವಿಮಲ ಶಯಜೋ ದಾಯಕ ಫಲಚಾರಿ ಬುದ್ಧಿಹೀನ ತನು ಜಾನಿಕೆ ಸುಮಿರೋ ಪವನ ಕುಮಾರ್ ಬಲ ಬುದ್ಧಿ ವಿದ್ಯಾ ದೇಹು ಮೋಹಿ ಹರಹು ಕಲೆ ಸವಿಕಾರ जय हनुमान ज्ञान गुण सागर जय कपीसति लोक विचागर रामदूत तुलित बल धाम अंजनी पुत्र पवन सुत महावीर विक्रम बजरंगी कुमति निवार सुमति के संगी कंचन वर्ण विराज सुवेसा कानन कुंडल कुंचित केसा हाथ वज्र जोत बजा विराजे कांते मुझ जन साज शंकर सुवन केसरी नंदन तेज प्रताप माचक वंदन विद्यावान गुण यति चातुर राम काज करिबेको आतुर प्रभु चरित्र सुनिबेको रसिया राम लखन सीता मन बसिया सूक्ष्म रूप धरि सिहि दिखावा विकट रूप धरि लंका भीम रूप धरि असुर संहारे रामचंद्र के काज संवारे लाए संजीवन लखन जी आए श्री रघुवीर शिवर लाए रघुपति की नई बहुत बड़ाई तुम प्रिय भरते समवाई सा सवदन तुमरो ऐसा गावे ऐसा की श्रीपति कंठ लगावे सनकादि प्रमादि मुनीसा नारद सारा सहित ऐसा यम कुबेर दिग पाल चाहते कवि को विद कही सके कहाते तुम उपकार सुग्रीवी किन्ह राम मिलाए राजपदे तुमरो मंत्र विभीषण माना लंकेश्वर भय सब जग जाना युग सहस्र योजन पर भानु लीलोता ही मधुर फल जानो प्रभु मुद्रिका मेली मुकुमाई जलदि लागे गए जल जनाहि दुर्गम काज जगत के जेते सुगम अनुग्रह तुमरे तेते राम द्वारे तुम रखवारे होतन आज्ञा बिन पैसारे सब सुख ले तुम्हारी शरण तुम रक्षक काहू को डरना आपने तेज तुम्हारा आपै तीनों लोक हाकते कापे भूत पिशाच निकट नहीं आवे महावीर जब नाम सुनावे ना से रोग हरे सब पीरा जपत निरंतर हनुमत वीरा संकट से हनुमान छुड़ावे मन कर मोचन ध्यान जलावे सब पर राम तपस्वी राजा तिनके काज सकल तुम साजा और मनोरथ जो कोई लावे सोई अमित जीवन फल पावे चारों युग प्रताप तुम्हारा हे प्रसिद्ध जगत उजियारा साधु संत के तुम रखवारे असुर निकंदन राम दुलारे अष्ट सिद्धि नवनिधि के दाता असवर दीन जानकी माता राम रसायन तुम्हारे पासा सदा रहो रघुपति के दासा तुम्हारे भजन राम को पावे जन्म जन्म के दुख बिसरावे अंत काल रघुवर पुरजाई जहाँ जन्म हरि भक्त खाए और देवता चितन धरि हनुमत सही सर्व सुख करे संकट कटे मेरे सब पीरा जो सुमिरे हनुमत बल वीरा जय 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 हनुमान गोसाई कृपा करो गुरुदेव की नाई जो स्तवारा पाठ करे कोई छूटे बंदी मासुक होए जो यहाँ पढ़े हनुमान चालीसा होए सिद्धि सा की गौरी सा तुलसीदास सदा हरिचेरा की जयनाथ हृदय माडेरा पवन तनय संकट हरण मंगल मूर्ति रूप राम लखन सीता सहित हृदय बसहु ಸುರಭೂಪ ಜಯ ಶ್ರೀ ನಮಸ್ಕಾರ ಎಲ್ಲರಿಗೂ. ನಾನು ಬಿಜಾಪುರ ಹುಡುಗಿ ಬೆಂಗಳೂರು ಬಂದು ಶಡ್ದಾಕಿ. ಇಲ್ಲ ನನಗೆ ಭಾಳ ದೊಡ್ಡ ಸ್ಕ್ಯಾಮ್ ಆಗೈತೆ ನನ್ನ ಜೊತೆ. ಆ್ಯಕ್ಚುಲಿ ನಾನು ಒಂದು ಕಡೆ ಕಂಪ್ನಿ ಒಳಗೆ ಕೆಲಸ ಮಾಡ್ತಿದ್ದೆ. ಅಲ್ಲಿ ನನಗೆ ಸ್ವಲ್ಪ ಕಮ್ಮಿ ಸಂಬಳ ಇತ್ತು, ಬಟ್ ಕಮ್ಮಿ ಪಗಾರ ಕೊಡತ್ತಿದ್ರು ಅಂಥೇಳಿ ನಾನು ಬೇರೆ ಕಡೆ ಹೋಗ್ಬೇಕು ಅಂಥೇಳಿ ಒಂದು ಅಪಾರ್ಚುನಿಟಿ ಬಂದಿತ್ತು ಚೆನ್ನೈಯಲ್ಲಿ ಅಂಥೇಳಿ. ಅಲ್ಲಿ ಒಂಚೂರು ಸ್ವಲ್ಪ ಜಾಸ್ತಿ ಕೊಡತ್ತಾರ. ನಾನು ಸ್ವಲ್ಪ ಆಸೆ ಪಟ್ಟೇನು ಮನೆ ಕಟ್ಟಿಸ್ಬೋದು, ಸ್ವಲ್ಪ ಮನೆಯದ್ದು ಪರಿಸ್ಥಿತಿ ಸ್ವಲ್ಪ ಸುಧಾರಿಸ್ಬೋದು ಅಂಥೇಳಿ ನಾನು ಓಕೆ ಅಂತಂತೇಳಿ ಹೋದೆ. ಬಟ್ ನನಗೆ 1 ಮಂತ್ ಆದಮೇಲೆ ನನಗೆ ಅಲ್ಲಿ ನಂದು ಎಲ್ಲ ಲೈಕ್ ಬಟ್ಟೆ ನಂದು ಏನೇನಿತ್ತು ಎಲ್ಲ ತೊಗೊಂಡ್ಬಿಟ್ರು. ನನಗೆ ಏನೂ ಕೊಡಲಿಲ್ಲ. ಬಟ್ ಥ್ಯಾಂಕ್ ಗಾಡ್ ನನಗೇನೂ ಆಗಿರಲಿಲ್ಲ. ಸೊ ನನಗೆ ವಾಪಸ್ ಬರೋಕೆ ನಂತರ ದುಡ್ಡು ಇರಲಿಲ್ಲ, ಏನೂ ಇರಲಿಲ್ಲ. ಎಷ್ಟು ಹೆಂಗೆ ಇದು ಆಗಿತ್ತಂದ್ರೆ ನನಗೆ ಅಷ್ಟು ಕಷ್ಟ ಆಗಿತ್ತು. ಅಷ್ಟು ದೊಡ್ಡ ಸ್ಕ್ಯಾಮ್ ಆಗಿತ್ತು ನನ್ನ ಜೊತೆ. ಅಲ್ಲ ಇರೋದು ಒಬ್ಬಾಕಿನೇ ನಾನು ಸಣ್ಣಕ್ಕಿದ್ದಂಗಿಂದ ಹೇಳ್ತೀನಿ. ನಾನು ಅಷ್ಟು ಅನುಭವಿಸ್ಕೊಂಡು ಬಂದೀನಿ. ನಾನು ಒಂದು ಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಪ್ರತಿಯೊಂದು ನಿಮ್ದು ಡ್ರೀಮ್ಗೋಸ್ಕರ ಎಷ್ಟು ಜಗಳ ಆಡಿ ಬಂದೀನಿ ಅಂದ್ರೆ ನಾನು ಅಷ್ಟು ಜಗಳ ಆಡಿ ಬಂದೀನಿ. ಒಂದು ಸಣ್ಣ ಹಳ್ಳಿ ಒಳಗೆ, ಸ್ಪೆಷಲಿ ತಾಂಡ ಒಳಗೆ 13-14ನೇ ವರ್ಷಕ್ಕೆ ನಿಮ್ಗೆ ಮದುವೆ ಮಾಡಿಬಿಡ್ತಾರೆ. ಅಂಥ ತಾಂಡ ಒಳಗೆ ನಾನು ಹುಟ್ಟಿ ಬೇರೆಯವ್ರ ಮನ್ಯಾಗ ಬೆಳೆದು ಆಮೇಲೆ ನಮ್ಮ ಸ್ಕೂಲ್ ಕಾಲೇಜ್ ಎಲ್ಲನೂ ನಾವೇ ನೋಡಿಕೊಂಡು ನಾನು ಇಲ್ಲಿವರೆಗೂ ಬೆಂಗಳೂರಿಗೆ ಹೆಂಗೆ ಬಂದಿನಂದ್ರೆ ಆ ದಾರಿ ಎಷ್ಟು ಇದು ಇತ್ತಂದ್ರೆ ಅಷ್ಟು ಫೀಸ್ ಇವೆಲ್ಲ ಸ್ಕೂಲ್ ಫೀಸ್, ಕಾಲೇಜ್ ಫೀಸ್ ಕೊಡೋಕ್ಕೂ ಇರಲಿಲ್ಲ. ನನ್ನ ಹತ್ರ ಸ್ಕಾಲರ್ಶಿಪ್ ಇತ್ತು, ಗೋರ್ಮೆಂಟ್ ಎಲ್ಲ ಇತ್ತು ಅಂತ ಹೇಳಿ ಕಲ್ಕೊಂಡು ಇಲ್ಲಿವರೆಗೂ ಬಂದೀವಿ. ನಾನು ಆರಾಮಾಗಿ ಇರ್ಬೋದಿತ್ತು, ಮದುವೆ ಮಾಡ್ಕೊಂಡು 3-4 ಮಕ್ಕಳು ಹೊಡ್ಕೊಂಡು ಇರ್ಬೋದಿತ್ತು. ಬಟ್ ನನಗೆ ಏನೇನು ಗೊತ್ತಿಲ್ಲ. ಏನಾರು ಮಾಡೋನು, ನಮ್ಮ ಅಪ್ಪ ಅಮ್ಮ ಕಷ್ಟಪಡೋದು ನೋಡಿದ್ನಲ್ಲ, ಅದಕ್ಕೆ ಅವ್ರಿಗೆ ಏನಾದರೂ ಮಾಡಬೇಕು. ನಾನು ಏನಾದರೂ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ನನ್ನಿಂದ ಅಂತ ಅಂದ್ಕೊಂಡು ನಾನು ಅಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿವರೆಗೂ ಬಂದೆ. ಅವ್ರಿಗೆ ಒಂದು ಹೊಲ, ಒಂದು ಮನೆ, ಒಂಚೂರು ಇರೋವರೆಗೂ ಆರಾಮಾಗಿರ್ಬೇಕಂತೇಳಿ ನಾನು ಟ್ರೈ ಮಾಡತ್ತಿದ್ದೆ. ಬಟ್ ನನಗೆ ಹಂಗಾತು. ಸೊ ಆಗಲಿ ಬಿಡು, ನನಗೆ ಆಗಿದೆ, ಒಳ್ಳೇದಾಯ್ತು. ಆ್ಯಕ್ಚುಲಿ ನನಗೆಲ್ಲ ನಂದು ಫುಲ್ ಲೈಫ್, ನಾನು ಹೋದ ವರ್ಷ ಫುಲ್ ಲೈಫ್ ಸ್ಟಾರ್ಟ್ ಮಾಡೇನಿ ಇಲ್ಲಿ ಬಂದು. ನನ್ನ ಹತ್ರ ಏನೂ ಇರಲಿಲ್ಲ, ಬಟ್ಟೆ ಇರಲಿಲ್ಲ, ದುಡ್ಡು ಇರಲಿಲ್ಲ, ಏನೂ ಇರಲಿಲ್ಲ. ಇವನ್ ನನಗೆ ಚಡ್ಡಿನೂ ಇರಲಿಲ್ಲ ಹಾಕೊಳಕ್ಕೆ. ಒಂದು ಚಡ್ಡಿನೂ 1 ವಾರ ಹಾಕ್ಕೊಂಡೀನಿ. ನನಗೆ ಗೊತ್ತದು ಎಷ್ಟು ಕಷ್ಟಪಟ್ಟಿನಿ. ಈ ರೂಮ್ ಒಳಗೆ ನಾನು ಸತ್ತೋಗ್ಬಿಡ್ಬೇಕು ಅಂಥೇಳಿ ನನಗೆ ಫೀಲ್ ಆಗತ್ತಿತ್ತು. ಅಷ್ಟು ನನಗೆ ಅದನ್ನು ಸಹಿಸ್ಕೊಳಕ್ಕಾಗಲಿ. ನನಗೆ ಇಷ್ಟಿದ್ದವ್ರಿಗೆ ಹಿಂಗೆ ಕಷ್ಟಪಡತ್ತೀವಪ್ಪ, ಇನ್ನೂ ಆದರೂ ಸ್ವಲ್ಪ ಆರಾಮಾಗಿರಬೇಕು ಅಂತ ಅಂದ್ಕೊಂಡ್ರೆ ಮತ್ತಿನ ಅದೇ. ಸೊ ಅದಕ್ಕೆ ನಾನು ಡಿಸೈಡ್ ಮಾಡಿದೆ, ಏನಕ್ಕಾಗಲ್ಲ. ಇಷ್ಟು ದೂರ ಬಂದಿನಂದ್ರೆ ಸೂಸೈಡ್ ಅಂತೂ ನಾ ಮಾಡ್ಕೊಳಂಗಿಲ್ಲ, ಸಾಯಂಗಿಲ್ಲ. ನಾನು ಭಾಳ ಸರಿ ಟ್ರೈ ಮಾಡೀನಿ ಮೊದಲು, ಆವಾಗೇ ಸತ್ತಿಲ್ಲ ಅಂತ ಮತ್ತಿದ್ದೆ, ಇವಾಗೆ ಹಾಕ. ಸೊ ಇಷ್ಟು ದೂರ ಬಂದಿನ. ಸೊ ನಾನು ಗಿವ್ ಅಪ್ ಮಾಡಲ್ಲ ಅಂಥೇಳಿ ನಾನು ಸ್ಟಾರ್ಟ್ ಮಾಡಿದೆ.
1 ಮಂತ್ ಈ ರೂಮಲ್ಲಿ ನಾ ಎಲ್ಲೂ ಬಿಟ್ಟು ಹೋಗಲಿಲ್ಲ, ಹೊರಗೆ ಮಾತಾಡಲಿಲ್ಲ, ಏನೂ ಮಾಡಲಿಲ್ಲ, ಊಟ ಮಾಡಿಲ್ಲ, ನಿದ್ದೆ ಮಾಡಿಲ್ಲ, ಬರ್ರೇ ಅಳೋದಾಗಿತ್ತು ನನ್ನ ಜೀವನ ಹೇಳ್ತೀನಿ ನಾನು. ದೆನ್ ನಾನು ದೇವ್ರನ್ನ ಬಿಟ್ಟರೆ ಮತ್ತೆ ಯಾರು ಇರ್ತಾರೆ ಟೈಮ್ ಒಳಗೆ? ಯಾರೂ ಇರೋಂಗಿಲ್ಲ. ಯಾರಿಗೂ ಹೇಳಲಿಲ್ಲ, ನನ್ನ ಫ್ರೆಂಡ್ಸಿಗೆ ಹೇಳಲಿಲ್ಲ, ನಮ್ಮ ಅಪ್ಪ ಅಮ್ಮಗೆ ಹೇಳಲಿಲ್ಲ, ಯಾರಿಗೂ ಹೇಳಿಲ್ಲ ನನ್ನ ಜೊತೆ ಹಿಂಗಾಗ್ಯದ ಅಂತ ಹೇಳಿ. ಮತ್ತು ನಾನು ಹೋದೆ ಗುಡಿಗೆ. ಇಲ್ಲ ಐತಿ ಕಾರ್ಯಸಿದ್ಧಿ ಸ್ವಾಮಿ ಟೆಂಪಲ್ ನನಗೆ ಆಂಜನೇಯಂದು. ಹೋಗಿ ನಾನು ಹಿಂಗೆ ಅಂತ ಹೇಳಿದೆ, ಎಲ್ಲ ಆಯಿತು. ಸಂಚಿಕ ನನಗೆ ಸೇಮ್ ಕಂಪ್ನಿಯಿಂದ ಕಾಲ್ ಬಂತು. ನಾ ಯಾವುದು ಕಂಪ್ನಿ ಜಾಬ್ ಬಿಟ್ಟಿದ್ನಲ್ಲ ಆ ಕಂಪ್ನಿಯಿಂದ ನನಗೆ ಕಾಲ್ ಬಂತು, ಹಿಂಗೆ ಅಂತೇಳಿ. ನನಗೆ ಜಾಬಿಗೆ ಹೋಗೋಕ್ಕೂ ಇಂಟರ್ವ್ಯೂಗೆ ಹೋಗೋಕ್ಕೂ ಬಟ್ಟೆ ಇರಲಿಲ್ಲ ನನ್ನ ಹತ್ರ. ದೇವರೆಲ್ಲ ಹೆಂಗೆ ಮಾಡ್ತಾನಂದ್ರೆ ಹೇಳ್ತೀನಿ ನಾನು ನಿಮ್ಗೆ. ನನ್ನ ಫ್ರೆಂಡ್ ಯಾರೋ ಬಿಜಾಪುರಿಂದ ಒಬ್ಬ ಬಂದೆ ಮೀಟ್ ಆಗ್ತೀನಿಲೇ ನಿನಗಂತಂದ. ಹ್ಞೂ ಆಯ್ತು ತಗೋಪ್ಪ ಬಾ ಅಂತಂದೆ ನಾನು. ಯಾರಿಗೂ ನನಗೆ ಭಾಳ ರೂಮ್ನಾಗ ಕೂತು ನನಗೆ ಇದು ಆಗಿತ್ತು. ಸೊ ಹಾಗಾಗಿ ಸ್ವಲ್ಪ ಚೇಂಜ್ ಆಗುತ್ತೆ ಅಂತೇಳಿ ಮೀಟ್ ಆಗೋಕೆ ಹೋದೆ. ಅವನಿಗೆ ಮೀಟ್ ಆದೆ. ಅವ ನನಗೆ ಬಟ್ಟೆ ಕೊಡಿಸ್ದ. ನಾನು ಹೆಂಗೆ ಥ್ಯಾಂಕ್ ಹೇಳ್ಬೇಕಂತ ಗೊತ್ತಿಲ್ಲ ನನಗೆ ದೇವರಿಗೆ. ಜನ ಹೆಂಗೆ ಬಂದರು ನನಗೆ ಹೆಲ್ಪ್ ಮಾಡಿದ್ರು. ನನ್ನ ಫ್ರೆಂಡ್ ಬಂದೊಬ್ಬ ಈ ರೂಮ್ ರೆಂಟ್ ಕೊಟ್ಟ. ದೆನ್ 1 ಮಂತ್ ಬಿಟ್ಟು ನನಗೆ ಜಾಬ್ ಸಿಕ್ತು. ದೆನ್ ಎಲ್ಲ ಸರಿ ಹೋಯ್ತು. ಆಮೇಲೆ ನನಗೆಲ್ಲ ಈಗೆಲ್ಲ ಆರಾಮದಿನ. ನನ್ನ ಟಚ್ ಎಷ್ಟು ನಾನು ಇದು ಮಾಡಿಲ್ಲ ಅಷ್ಟು ನನಗೀಗ ಆರಾಮದಿನ. ಡೈಲಿ ಹನುಮಾನ್ ಚಾಲಿಸ ಇರಲ್ಲ, ನಾವು ಹೊರಗೆ ಹೋಗಂಗಿಲ್ಲ. ನನಗೆ ಎಷ್ಟು ನನ್ನ ಲೈಫ್ ಹಾಳಾಗಿತ್ತಂದ್ರೆ ಅಷ್ಟು ಹಾಳಾಗಿತ್ತು. ಹನುಮಾನ್ ಚಾಲಿಸ ಥ್ಯಾಂಕ್ ಗಾಡ್ ನಾನು ಸ್ಟಾರ್ಟ್ ಮಾಡಿದೆ ನನ್ನ ಲೈಫಲ್ಲಿ. ಎಷ್ಟು ಹೆಲ್ಪ್ ಮಾಡ್ತಂದ್ರೆ ನನಗೆ ಯಾರೂ ಫಾಲ್ತು ಅನ್ನೋರು ನನ್ನ ಲೈಫ್ನಾಗಿಲ್ಲ. ನೆಗೆಟಿವಿಟಿ ನನ್ನ ಲೈಫ್ ಒಳಗಿಲ್ಲ. ಯಾರು ನನಗೆ ಆಜು ಬಾಜು ಯಾರು ಉಳ್ದೇ ಇಲ್ಲ ನನ್ನ ಹತ್ರ. ನನ್ನ ಫ್ಯಾಮ್ಲಿ, ನಾನು, 1-2 ಫ್ರೆಂಡ್ಸ್ ಅದಾರ, ಅವ್ರು ನನ್ನ ವೆಲ್ ವಿಷರ್. ಅವ್ರನ್ನ ಬಿಟ್ಟರೆ ನನ್ನ ಲೈಫಲ್ಲಿ ಒಬ್ಬರನ್ನೂ ಉಳಿಸಿಲ್ಲ. ದೇವ್ರು ಹೇಳ್ತೀನಿ ನಾನು, ನೀವು ಯಾವಾಗ ದೇವ್ರಿಗೆ ಸ್ಟಾರ್ಟ್ ಮಾಡ್ತಿರಲ್ಲ ನಂಬಕ್ಕೆ, ಅವಾಗ ಗೊತ್ತಾಗ್ತೈತೆ ನಿಮಗೆ ಹೆಂಗೆ ಅನ್ನೋದಂತ ಹೇಳಿ. ಸೊ ಸ್ಟಾರ್ಟ್ ಹನುಮಾನ್ ಚಾಲಿಸ ನಾನು ಹೇಳ್ತೀನಿ. ಸ್ಟಾರ್ಟ್. ಏನೂ ಚಿಂತೆ ಮಾಡಬೇಡ್ರಿ, ಎಲ್ಲ ಸರಿ ಹೋಗುತ್ತೆ. ದೇವ್ರ ನಂಬ್ರಿ. ಇವ್ರು ನಂಬೋದಕ್ಕಿಂತ ದೇವ್ರಿಗೆ ನಂಬ್ರಿ. ಆ್ಯಂಡ್ ಥ್ಯಾಂಕ್ ಯು. ನಾನು ಭಾಳ ಇಮೋಷ್ನಲ್ ಇದ್ದೀನಿ ಆ್ಯಕ್ಚುಲಿ. ಹೀಗೆಲ್ಲ ನಾನು ಓಪನ್ ಹೇಳ್ಬಿಡ್ತೀನಿ, ನಾನು ಏನೂ ಇಟ್ಕೊಳಂಗಿಲ್ಲ. ಸೊ ನೋಡಿರಿ, ನಿಮ್ಗೆ ಇಷ್ಟ ಆದ್ರೆ ನಂಗೆ ಸಪೋರ್ಟ್ ಮಾಡಿರಿ. ನನ್ನಿಂದ ನಿಮ್ಗೆ ಸ್ವಲ್ಪ ಆದರೂ ಮೋಟಿವೇಶನ್ ಸಿಗ್ತೈತಿ. ಹುಡುಗಿಯರಿಗೆ ಸ್ಪೆಷಲಿ ಗಿವ್ ಅಪ್ ಮಾಡಬೇಡ್ರಿ ಲೈಫ್ ಒಳಗೆ. ಏನೇ ಆಗಲಿ ಗಿವ್ ಅಪ್ ಅಂತೂ ಮಾಡುವಂಗಿಲ್ಲ.